ಈ ಕಥೆಯ ಹೆಸರು ಬಟ್ಟನ ಬೆಕ್ಕು. ನಾರಾಯಣ ಭಟ್ಟ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಮುದ್ದು ಎಂಬ ಒಂದು ಬೆಕ್ಕಿನ ಮರಿ ವಾಸ ಮಾಡ್ತಾ ಇತ್ತು. ಅದನ್ನು ನೋಡಿದರೆ ಮನೆಯವರಿಗೆಲ್ಲ ಎಲ್ಲಿಲ್ಲದ ಪ್ರೀತಿ. ಮನೆಯ ಯಜಮಾನಿ ದಿನವೂ ಅದಕ್ಕೆ ಹಾಲು ಅನ್ನ ಹಾಕುತ್ತಿದ್ದಳು. ಮನೆಯಲ್ಲಿ ಅದು ಎಲ್ಲಿ ಓಡಾಡಿದರೂ ಯಾರೂ ಏನು ಅನ್ನುತ್ತಿರಲಿಲ್ಲ. ನಾರಾಯಣ ಭಟ್ಟನ ಮಕ್ಕಳು ಅದನ್ನು ಎತ್ತಿಕೊಂಡು ಮುದ್ದಾಡುತ್ತಿದ್ದರು. ಒಟ್ಟಿನಲ್ಲಿ ಅದು ಹೆಸರಿಗೆ ತಕ್ಕಂತೆ ಮುದ್ದಿನ ಪ್ರಾಣಿಯಾಗಿತ್ತು. ನಾರಾಯಣ ಭಟ್ಟನ ಮನೆಯ ಹಿಂದೆ ಒಂದು ಪುಟ್ಟ ತೋಟವಿತ್ತು. ಅಲ್ಲಿ ಮಾವು, ಹಲಸು, ಚಿಕ್ಕು, ಬಾಳೆ, ಚೇಪೆ ಮೊದಲಾದ ಹಣ್ಣಿನ ಮರಗಳಿದ್ದವು. ಅವುಗಳಲ್ಲಿ ಕಾಲ ಕಾಲಕ್ಕೆ ಹೇರಳವಾಗಿ ಹಣ್ಣುಗಳು ಬಿಡುತ್ತಿದ್ದವು. ಆ ತೋಟದಲ್ಲಿ ಚಿಂತು ಎಂಬ ಒಂದು ಇಲಿ ವಾಸವಾಗಿತ್ತು. ಅದಕ್ಕೆ 10 ಪುಟ್ಟ ಮರಿಗಳು ಇದ್ದವು. ಅವು ತೋಟದಲ್ಲಿ ಯಾರ ಭಯವೂ ಇಲ್ಲದೆ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಹಾಯಾಗಿ ಓಡಾಡಿಕೊಂಡು ಇದ್ದವು. ಕೆಲವೇ ತಿಂಗಳುಗಳಲ್ಲಿ ನಾರಾಯಣ ಭಟ್ಟನ ಮನೆಯ ಬೆಕ್ಕು ಮುದ್ದು ಬೆಳೆದು ದೊಡ್ಡದಾಯಿತು. ಮನೆಯಲ್ಲಿ ಇದ್ದು ಇದ್ದು ಬೇಜಾರಾಗಿ ಅದು ಮನೆಯ ಹಿಂದಿನ ತೋಟಕ್ಕೆ ಒಮ್ಮೆ ಹೋಯಿತು. ಅಲ್ಲಿ ಇಲಿ, ಚಿಂತು ಮತ್ತು ಅದರ ಮರಿಗಳು ಆಟವಾಡಿಕೊಂಡಿರುವುದನ್ನು ನೋಡಿ ಅವುಗಳನ್ನು ಅಟ್ಟಿಸಿಕೊಂಡು ಹೋಯಿತು. ಎಲ್ಲಾ ಇಲಿಗಳು ಜೋರಾಗಿ ಓಡಿ ತಮ್ಮ ಬಿಲವನ್ನು ಸೇರಿಕೊಂಡವು. ಆದರೆ ಒಂದು ಇಲಿ ಮಾತ್ರ ಬೆಕ್ಕಿನ ಕೈಗೆ ಸಿಕ್ಕಿಕೊಂಡಿತು. ಅದನ್ನು ದೂರದಿಂದ ನೋಡಿದ ಚಿಂತು ಧೈರ್ಯ ಮಾಡಿ ಮುದ್ದುವಿನ ಮುಂದೆ ಬಂದು, ನಿನಗೆ ಭಟ್ಟರ ಮನೆಯಲ್ಲಿ ಬೇಕಾದ ಹಾಗೆ ಆಹಾರ ಸಿಗುತ್ತದೆ ಅಲ್ಲವೇ? ದಯವಿಟ್ಟು ನನ್ನ ಮರಿಯನ್ನು ಬಿಟ್ಟು ಬಿಡು ಎಂದು ಕೇಳಿಕೊಂಡಿತು. ಮುದ್ದು, ನಾನು ಇಷ್ಟು ಕಷ್ಟಪಟ್ಟು ಬೇಟೆಯಾಡಿದ್ದು ಬಿಟ್ಟು ಬಿಡಲಿಕ್ಕ? ಹೋಗು ಹೋಗು ಎಂದು ಹೇಳಿ ಇಲಿ ಮರಿಯನ್ನು ತಿಂದು ಬಿಟ್ಟಿತು. ಚಿಂತು ಕಣ್ಣೀರು ಹಾಕುತ್ತಾ ತನ್ನ ಬಿಲದಲ್ಲಿ ಹೋಗಿ ಸೇರಿಕೊಂಡಿತು. ಇಲಿಯ ರುಚಿಯನ್ನು ನೋಡಿದ ಮುದ್ದು ದಿನವೂ ತೋಟಕ್ಕೆ ಬಂದು ಬೇಟೆಯಾಡತೊಡಗಿತು. ಕೆಲವೇ ದಿನಗಳಲ್ಲಿ ಚಿಂತುವಿನ ಎಲ್ಲಾ ಮರಿಗಳನ್ನು ಮುದ್ದು ತಿಂದು ಬಿಟ್ಟಿತು. ಈ ದುಷ್ಟ ಬೆಕ್ಕಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದು ಯೋಚಿಸಿದ ಚಿಂತು ನಾರಾಯಣ ಭಟ್ಟನ ಮನೆಯಲ್ಲಿ ಹೋಗಿ ಸೇರಿಕೊಂಡಿತು. ಆಹಾರ ಧಾನ್ಯಗಳನ್ನು ಕದ್ದು ತಿನ್ನತೊಡಗಿತು. ನಾರಾಯಣ ಭಟ್ಟನ ಹೆಂಡತಿ ಅದು ಮುದ್ದುವಿನ ಕೆಲಸವೆಂದು ತಿಳಿದುಕೊಂಡು ಅದಕ್ಕೆ ಕಂಡಲ್ಲಿ ಹೊಡೆಯತೊಡಗಿದಳು. ಒಂದು ದಿನ ಚಿಂತು ಒಲೆಯ ಮೇಲಿದ್ದ ಹಾಲಿನ ಪಾತ್ರೆಯನ್ನು ಉರುಳಿಸಿತು. ಎಲ್ಲೋ ಹೊರಗೆ ಹೋಗಿದ್ದ ಮುದ್ದು ಅಲ್ಲಿಗೆ ಬಂದು ನೆಲದ ಮೇಲಿದ್ದ ಹಾಲನ್ನು ನೆಕ್ಕತೊಡಗಿತು. ತೋಟದಿಂದ ಬಂದ ಮನೆಯ ಯಜಮಾನಿ ಅದನ್ನು ನೋಡಿದಳು. ಅವಳಿಗೆ ಕೋಪ ಹುಕ್ಕಿ ಬಂತು. ಅಷ್ಟು ಚೆನ್ನಾಗಿ ನಿನ್ನನ್ನು ಸಾಕಿದರೂ ಕದ್ದು ತಿನ್ನುವ ಬುದ್ಧಿಯನ್ನು ನೀನು ಬಿಡಲಿಲ್ಲ ಅಲ್ಲವೇ? ತಾಳು, ನಿನಗೆ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಯೇ ಇದ್ದ ಒಂದು ದೊಣ್ಣೆ ಕೋಲನ್ನು ತೆಗೆದುಕೊಂಡು ಅದಕ್ಕೆ ಒಡೆಯತೊಡಗಿದಳು. ಮುದ್ದು ಏಟನ್ನು ತಾಳಲಾರದೆ ಮನೆಯನ್ನು ಬಿಟ್ಟು ದೂರ ಓಡಿ ಹೋಯಿತು. ಮುಂದೆ ಚಿಂತು ಯಾರ ಭಯವೂ ಇಲ್ಲದೆ ಭಟ್ಟರ ಮನೆಯ ತೋಟದಲ್ಲಿ ಮತ್ತೆ ಮರಿಗಳನ್ನು ಮಾಡಿಕೊಂಡು ಹಾಯಾಗಿ ಬದುಕತೊಡಗಿತು. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ತಾನು ಶಕ್ತಿಹೀನ ಎಂದು ಚಿಂತು ಕೈಕಟ್ಟಿ ಕುಳಿತುಕೊಳ್ಳದೆ ಯುಕ್ತಿಯಿಂದ ತನ್ನ ಶತ್ರುವನ್ನು ಎಂದೂ ತನ್ನ ತಂಟೆಗೆ ಬಾರದಂತೆ ದೂರ ಓಡಿಸಿತು. ಆದ್ದರಿಂದ ಶಕ್ತಿಗಿಂತ ಕೆಲವೊಮ್ಮೆ ಯುಕ್ತಿ ಮೇಲು ಎಂಬುದು ಸತ್ಯ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ.